ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಕೂಡ ತುಂಬಾ ಅನ್ವಯಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಓಕೆನಾ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಸ್ನೇಹಿತರೆ, ಏನಂದರೆ ನಮ್ಮ ಚಾನಲಲ್ಲಿ ಬರ್ತಾ ಇರುವಂತಹ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ, ಹಾಗೆಯೇ ಯಾವ ಒಂದು ಟೈಮಲ್ಲಿ ನಿಮಗೆ ಕನ್ವೀನಿಯೆಂಟ್ ಇರುತ್ತೆ ವೀಡಿಯೋನ ನೋಡೋಕ್ಕೆ ಅಂತ ಹೇಳಿ ಸಾಧ್ಯ ಆದರೆ ನನಗೆ ಕಮೆಂಟ್ ಮಾಡಿ ಅಥವಾ ಪರ್ಸ್ನಲಾಗಿ DM ಕೂಡ ಮಾಡ್ಬೋದು, ಓಕೆನಾ. ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಲಿನ ಜೊತೆ ಸೇರಿಸಿದ ನೀರು ಕೂಡ ಹಾಲಾಗುತ್ತದೆ, ಹಾಗೆ ಗುಣವಂತನ ಆಶ್ರಯ ಪಡೆದ ಗುಣಹೀನನು ಗುಣವಂತನಾಗುತ್ತಾನೆ. ಸ್ನೇಹಿತರೆ, ಇದು ಏನಪ್ಪ ಮಾತಿನ ಅರ್ಥ ಅಂತ ಅಂದರೆ, ಇವಾಗ ಕೆಟ್ಟವ್ರ ಜೊತೆ ಸೇರಿಕೊಂಡ್ರೆ ಒಳ್ಳೆಯವರು ಕೂಡ ಕೆಟ್ಟವರಾಗ್ಬೋದು ಅಲ್ವಾ. ಸೊ ಹಾಗೆಯೇ ಒಳ್ಳೆಯವರು ಕೂಡ ಬಂದುಬಿಟ್ಟು ಕೆಟ್ಟವ್ರ ಜೊತೆ ಇದ್ದಾಗ ಅವರು ಕೂಡ ಕೆಟ್ಟೋಗ್ಬೋದು. ಸೊ ಹಾಗಂತ ಹೇಳಿ ಎಲ್ಲರೂ ಕೂಡ ಸೇರಿದ ತಕ್ಷಣ ಕೆಟ್ಟವ್ರು ಆಗ್ತಾರೆ ಅಂತಲೇ ಅಲ್ಲ. ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿ ಇರ್ತಿದ ಮೇಲೆ ಎಲ್ಲದೂ ಕೂಡ ನಿಂತಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವೊಮ್ಮೆ ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳದೆ ನಾವು ಕೈ ಮೀರಿ ಕೂಡ ತಪ್ಪು ಮಾಡೋದು ಕೂಡ ಉಂಟು. ಸೊ ನಾನಿಲ್ಲಿ ಹೇಳಕ್ಕೆ ಹೊರಟಿರೋದು ಒಂದೇ ಮಾತು, ಏನಪ್ಪ ಅಂದರೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ನಾವು ಏನು ಅಂತ ನಮಗೆ ಮೊದಲು ಅರ್ಥ ಆಗಿರಬೇಕು. ನಮ್ಮ ಕ್ಯಾರೆಕ್ಟರ್ ಏನು, ನಾವು ಹೇಗಿದ್ದೀವಿ, ಹೇಗಿರಬೇಕು ಅನ್ನೋದನ್ನು ಮೊದಲು ನಿಮಗೆ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅದನ್ನು ಬಿಟ್ಟು ನಿಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡೋದು ಅಥವಾ ನಿಮ್ಮ ಡಿಸಿಷನ್ಸನ್ನು ಬೇರೆಯವ್ರು ತೊಗೊಳ್ಳೋದು, ಇಂಥ ಒಂದು ನಿರ್ಧಾರಗಳನ್ನು ಜೀವನದಲ್ಲಿ ನೀವು ತೊಗೋಬೇಕೇ ಹೊರತು ಅದನ್ನು ಅಪರ್ಚುನಿಟಿ ನೀವು ಬೇರೆಯವರಿಗೆ ಕೊಡಬಾರ್ದು ಅಂತಲೇ ನಾನಿಲ್ಲಿ ಹೇಳೋಕೆ ಹೊರಟಿರೋದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಇನ್ಯಾರೋ ಬಂದು ಆಟ ಆಡಿ ಹೋಗ್ತಾರೆ, ಆದರೆ ಅದರ ಒಂದು ಪರಿಣಾಮನ ನಾವು ಎದುರಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದನ್ನು ಎದುರಿಸುವಾಗ ನಿಮ್ಮ ಒಂದು ಕ್ಯಾರೆಕ್ಟರಿಗೆ ಪೆಟ್ಟು ಬೀಳುತ್ತೆ ಹೊರತು ಯಾರು ಬಂದು ಆಟ ಆಡಿ ಹೋಗ್ತಾರಲ್ವ ಅವ್ರಿಗೆ ಅದು ಯಾವುದೇ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಸೊ ಇಲ್ಲಿ ಮೇಯ್ನಾಗಿ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್ ಏನು ಅಂತ ಬೇರೆಯವರು ಗುಣಗಾನ ಮಾಡಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಹಾಗಾಗಿ ಸೊ ಯಾರಿಗೂ ಅವಕಾಶನ ಕೊಡದೆ ನೀವೆಲ್ಲಿ ಹೇಗಿರಬೇಕು, ನೀವು ಯಾರ ಜೊತೆ ಇದ್ದಾಗ ಹೇಗಿರ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇವಾಗ ನೀವು ಒಳ್ಳೆಯವರೇ ಇರ್ಬೋದು, ನೀವು ಕೆಟ್ಟವ್ರ ಜೊತೆ ಹೋಗಿದ್ದೀರಾ ಅಂದ ತಕ್ಷಣ ನೀವು ಕೂಡ ಕೆಟ್ಟೋಗ್ಬೇಕು ಅಂತ ಏನಿಲ್ಲ ಅಲ್ವಾ. ಸೊ ನಿಮ್ಮ ಮನಸ್ಸು ನಿಮ್ಮ ಹಿಡ್ತದಲ್ಲಿ ಇದ್ದು ನಿಮ್ಮ ಜೀವನದ ಗುರಿ ನಿಮಗೆ ಅರ್ಥ ಆಗಿದ್ರೆ ಎಲ್ಲದೂ ಕೂಡ ಸುಖವಾಗಿ ನಡ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಸಲ ನಮ್ಮ ಜೀವನದಲ್ಲಿ ಇದೇ ರೀತಿ ಆಗ್ತಾನೆ ಇರುತ್ತೆ. ಸೊ ಕೆಲವೊಮ್ಮೆ ಜೊತೆಲಿ ಕೆಟ್ಟವ್ರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ನಾವು ಯಾವಾಗಲೂ ಚೇಂಜ್ ಆಗ್ತಾನೆ ಹೋದರೆ ನಮ್ಮ ಒಂದು ಅಸ್ತಿತ್ವಕ್ಕೆ ಏನು ಬೆಲೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳಿದ್ದು ಅಷ್ಟೇ. ಸೊ ಓಕೆ, ಇಲ್ಲಿಗೆ ಇವತ್ತಿನ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತಲ್ವಾ. ಸೊ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.